ಇವತ್ತು SSLC ಪರೀಕ್ಷೆಗಳ ಫಲಿತಾಂಶ ಪ್ರಕಟವಾಗಿದೆ. ಇನ್ನು ಪರೀಕ್ಷೆಯಲ್ಲಿ ನಾನು ಪಾಸ್ ಆದೆ ಅಂತ ಹೇಳಿ ಆ ಸಂತಸದಿಂದ ಬಾವಿಯಲ್ಲಿ ಈಜೋಕೆ ಹೋದಂಥ ಓರ್ವ ವಿದ್ಯಾರ್ಥಿ, ಪಾಸ್ ಆದಂಥ ವಿದ್ಯಾರ್ಥಿ ಈಗ ಸಮಾಧಿಯಾಗಿದ್ದಾನೆ. ಜಲ ಸಮಾಧಿ. ಪಾಸ್ ಆದಂಥ ಖುಷಿಗೆ ಈಜೋಕೆ ಹೋದಂಥ ವಿದ್ಯಾರ್ಥಿ ಈಗ ದುರಂತ ಅಂತ್ಯ ಕಂಡಿದ್ದಾನೆ. ಕೋಲಾರ ಜಿಲ್ಲೆಯ ಸೊಣ್ಣವಾಡಿ ಗ್ರಾಮದ ಬಳಿ ನಡೆದಿರುವಂಥ ದುರ್ಘಟನೆ ಇದು. ಇದೇ ಗ್ರಾಮದ 15 ವರ್ಷದ ಕಿರಣ್ ಮೃತಪಟ್ಟಿರುವಂಥ ವಿದ್ಯಾರ್ಥಿ. ಫಲಿತಾಂಶ ಬಂತು, ಪಾಸ್ ಆಗಿದ್ದೀನಿ ಅಂತ ಗೊತ್ತಾಯಿತು, ಖುಷಿ ಆಯಿತು. ಜೊತೆಗೆ ಸ್ನೇಹಿತರೊಟ್ಟಿಗೆ ಒಂದು ರೌಂಡ್ ಈಜ್ಕೊಂಡು ಬರೋಣ ಅಂತ ಹೋಗಿ ಈಗ ಆತ ನೀರು ಪಾಲಾಗಿದ್ದಾನೆ. ಆಳದ ಬಾವಿಯಲ್ಲಿ ಮೇಲೆ ಬರೋಕ್ಕಾಗದೆ ಕಿರಣ್ ನಾಪತ್ತೆ ಆಗಿದ್ದಾನೆ. ಈತನ ಶವಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಆ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಈಗ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಮಗ ಪಾಸಾದ ಅನ್ನುವಂಥ ಖುಷಿ ಪೋಷಕರಲ್ಲಿ, ಕುಟುಂಬಸ್ಥರಲ್ಲಿ ಕೇವಲ ಗಂಟೆಗಳಲ್ಲಷ್ಟೇ ಉಳಿದಿದ್ದು. ಅದಾದಮೇಲೆ ಈಗ ಕಂಪ್ಲೀಟಾಗಿ ಸೂತಕದ ಛಾಯೆ ಆವರಿಸಿದೆ. ಪಾಸಾದಂಥ ಖುಷಿಯಲ್ಲಿ ಈಜೋಕೆ ಹೋದಂಥ 15 ವರ್ಷದ ಕಿರಣ್ ಕೋಲಾರ ಜಿಲ್ಲೆಯ ಸೊಣ್ಣವಾಡಿಯ ನಿವಾಸಿ ಈತ. ಸ್ನೇಹಿತರೊಟ್ಟಿಗೆ ಈಜೋಕೆ ಹೋಗ್ತಾನೆ ಆಳವಾದಂಥ ಬಾವಿಗೆ ಈಜೋಕೆ ಹೋಗಿ ವಾಪಸ್ ಮೇಲೆ ಬರೋಕ್ಕಾಗದೆ ಆಳವಾದ ಬಾವಿಯಲ್ಲಿ ಮುಳುಗಿ ಈತ ಮೃತಪಟ್ಟಿದ್ದಾನೆ. ಸೊ ಈಗ ಈತನ ಶವಕ್ಕಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಇನ್ನೂ ಕೂಡ ಅದೇ ಸ್ಥಳದಲ್ಲಿ ಮೊಕ್ಕಾಂ ಹೂಡಿ ಈತನ ಶವಕ್ಕಾಗಿ ಶೋಧ ನಡೆಸ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇವತ್ತು SSLC ರಿಸಲ್ಟ್ಸ್ ಅನೌನ್ಸ್ ಆಗಿದೆ. 94.10 ತೇರ್ಗಡೆ ಹೊಂದಿರುವಂಥ ವಿದ್ಯಾರ್ಥಿಗಳ ಒಂದು ಪರ್ಸೆಂಟೇಜ್. ಆದರೆ ಈ ಪರ್ಸೆಂಟೇಜ್ನಲ್ಲಿ ಕೋಲಾರದ ಕಿರಣ್ ಕೂಡ ಒಬ್ಬ. ಪಾಸ್ ಆಗಿರುವಂಥ ಖುಷಿ ಜಾಸ್ತಿ ಹೊತ್ತು ಆತನ ಮನೆಯಲ್ಲಿ ಉಳಿಲೇ ಇಲ್ಲ. ಆ್ಯಂಡ್ ದುರಂತ ಅಂತ್ಯವನ್ನು ಕಿರಣ್ ಕಂಡಿದ್ದಾನೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಮೀರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಸಮೀರ್, ನಿಜವಾಗ್ಲೂ ಒಂದು ರೀತಿ ಬೇಜಾರಾಗುತ್ತೆ. ಯಾಕಂದರೆ ಅಟ್ಲೀಸ್ಟ್ 1-2 ದಿನ ಆಗಿದ್ರು ಒಂದು ಪಕ್ಷ ಆ ಖುಷಿಯಲ್ಲಿ ಇರ್ಬೋದಾಗಿತ್ತು ಅಥವಾ ಇದ್ರು ಅಂತ ಹೇಳಿ ಭಾವಿಸ್ಬೋದಾಗಿತ್ತು. ಬಟ್ ಗಂಟೆಗಳಲ್ಲೇ ಈ ರೀತಿಯಾದಂಥ ಖುಷಿ ನಿರ್ನಾಮ ಆಗಿದೆ. ಆ್ಯಂಡ್ ಶೋಧ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಾ ಇದೆ ಸಮೀರ್? ಹೌದು ರಾಹುಲ್, ಏನಂತ ಹೇಳಿದ್ರೆ ಆ ಒಂದು ವಯಸ್ಸು ಏನಿದೆ ಅದು ಚಂಚಲ ಮನಸ್ಸಿರುವಂತ ವಯಸ್ಸಾಗಿರುತ್ತೆ. SSLCಯ ರಿಸಲ್ಟ್ ಅನ್ನ ಸುಮಾರು ದಿನಗಳಿಂದ, ಅಂದ್ರೆ ಪರೀಕ್ಷೆ ಬರೆದು ನಂತರ ಅದನ್ನ ಕಾಯ್ತಾ ಇರ್ತಾರೆ. ಆ ಕಾಯುವಿಕೆಯಲ್ಲಿ ಆ ಪರೀಕ್ಷೆ ಫಲಿತಾಂಶ ಬಂದಿದ್ದ ದಿನ ಏನ್ ಪಾಸ್ ಆಗಿರುತ್ತೆ ಆ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಅದೇ ರೀತಿ ಈ ಬಾಲಕ ಕೂಡ ಏನು ಇವತ್ತು ಪರೀಕ್ಷೆಯಲ್ಲಿ SSLCಯಲ್ಲಿ ಪಾಸ್ ಆಗಿದ್ದಾನೆ. ಕಿರಣ್ ತನ್ನ ಪರೀಕ್ಷೆಯಲ್ಲಿ ಸುಮಾರು 239 ಅಂಕಗಳನ್ನ ಪಡೆದಿದ್ದಾನೆ. ಅಂದ್ರೆ ಕೆಲವು ವಿದ್ಯಾರ್ಥಿಗಳಿಗೆ ಯಾರು ನಿರೀಕ್ಷೆಗಳನ್ನ ಇಟ್ಕೊಂಡಿರೋದಿಲ್ಲ, ತಾನು ಭಾರಿ ಮಟ್ಟದಲ್ಲಿ ಅಂಕಗಳನ್ನ ಪಡಿತೀನಿ ಅನ್ನುವಂತ ನಿರೀಕ್ಷೆಗಳನ್ನು ಇಟ್ಟಿರೋದಿಲ್ಲ, ಆದ್ರೆ ಪಾಸ್ ಆದ್ರೆ ಸಾಕು ಅಂತ ಹೇಳಿ ಅವರ ಭಾವನೆ ಆಗಿರುತ್ತೆ. ಹೀಗಾಗಿ ಏನ್ ಕಿರಣ್ ಕೂಡ ತನ್ನ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದ. ಈ ಒಂದು ಸಂತೋಷದ ಸಂದರ್ಭದಲ್ಲಿ ಅವನು ತನ್ನ ಸ್ನೇಹಿತರೊಂದಿಗೆ ಅದೇ ಗ್ರಾಮದಲ್ಲಿ, ಅಂದ್ರೆ ಏನ್ ಮುಳಬಾಗ್ಲು ತಾಲೂಕಿನ ಸೊಣ್ಣವಾಡಿ ಗ್ರಾಮದಲ್ಲಿ ಏನ್ ತೆರೆದ ಬಾವಿ ಇದೆ, ಆ ತೆರೆದ ಬಾವಿಯಲ್ಲಿ ಈ ಒಂದು ಏನು ವಾತಾವರಣ ಇದೆ ಬಿಸಿ, ಹಾಗಾಗಿ ಸ್ನೇಹಿತರೊಂದಿಗೆ ಎಂಜಾಯ್ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ತುಂಬಿ ಖುಷಿಯಿಂದ ಒಂದು ಬಾವಿ ಸಮೀಪ ಹೋಗ್ತಾನೆ. ಆ ಸಂದರ್ಭದಲ್ಲಿ ಏನು ಬಾವಿಗೆ ಈಜಲು ಇಳಿದಂತಹ ಕಿರಣ್ ಅಲ್ಲಿ ಮುಳುಗಿ ಪ್ರಾಣ ಬಿಟ್ಟಿರುವಂತದ್ದು. ಸದ್ಯ ಈ ಒಂದು ಆತನ ಏನು ಮೃತದೇಹವನ್ನು ಹೊರಗೆ ತೆಗೆಯಲು ಅಗ್ನಿಶಾಮಕ ದಳ ಸಿಬ್ಬಂದಿ ಅಲ್ಲಿ ಸ್ಥಳಕ್ಕೆ ಹೋಗಿದ್ದಾರೆ. ಸದ್ಯ ಇನ್ನು ಬಾವಿಯಿಂದ ಒಂದು ಶವವನ್ನ ಹೊರ ತೆಗೆಯಲಾಗಿಲ್ಲ, ಯಾಕಂದ್ರೆ ಸಾಕಷ್ಟು ಆಳ ಇರೋದ್ರಿಂದ ಒಂದು ಬಾವಿಯಿಂದ ಶವವನ್ನು ತೆಗೆಯಕ್ಕಾಗಿಲ್ಲ. ಹಾಗಾಗಿ ಈ ಶೋಧ ಕಾರ್ಯ ಮುಂದುವರೆದಿದೆ. ಸದ್ಯ ಏನು ಬಾಲಕ ಕಿರಣ್ ಇದ್ದಾನೆ, ಆ ಬಾಲಕ ಕಿರಣ್ನ ಪೋಷಕರು ಮತ್ತೆ ಅವರ ಮನೆಯಲ್ಲಿ ಒಂದು ಸೂತಕದ ವಾತಾವರಣ, ಅವರ ಒಂದು ರೋದನೆ ಮುಗಿಲು ಮುಟ್ಟಿರುವಂತದ್ದು ರಾಹುಲ್.